ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಷ್ಟು ದಿನಗಳವರೆಗೂ ಕೂಡ ರೀಚಾರ್ಜನ್ನು ಮಾಡಿಸ್ದಲೇ ನಮ್ಮ ಒಂದು ಸಿಮ್ಮನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬಹುದು, ಚಾಲನೆಯಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಯಾಕೆ ಅಂತಂದರೆ ಎಷ್ಟೊಂದು ಜನ ರೀಚಾರ್ಜನ್ನು ಮಾಡಿಸೋದಿಲ್ಲ, ರೀಚಾರ್ಜ್ ಖಾಲಿ ಆದಮೇಲೆ ಸರಿ ಬಿಡು ಏನೂ ಆಗೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇಂತಿಷ್ಟು ದಿನಗಳನ್ನು ದಾಟಿದ್ರೆ ಅವರ ಒಂದು ಸಿಮ್ ನಂಬರ್ ಏನಿರುತ್ತೆ ಅಲ್ವಾ, ಅದು ಬೇರೆಯವರಿಗೆ ಆ ಒಂದು ಕಂಪನಿ ಕೊಟ್ಬಿಡುತ್ತೆ. ಮತ್ತೆ ನೀವು ಆ ಒಂದು ನಂಬರನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾದರೆ ಎಷ್ಟು ದಿನಗಳವರೆಗೂ ಕೂಡ ರೀಚಾರ್ಜ್ ಮಾಡ್ದಲೇ ನೀವು ಒಂದು ಸಿಮ್ಮನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೋದು, ಅಂದರೆ ಚಾಲನೆಯಲ್ಲಿ ಇಟ್ಕೊಳ್ಬೋದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಅದು ಜಿಯೋ ಆಗಿರಬಹುದು, ಏರ್ಟೆಲ್ ಆಗಿರಬಹುದು, BSNL ಆಗಿರ್ಬೋದು, ಮತ್ತು ವೊಡಾಫೋನ್ ಐಡಿಯಾ ಕೂಡ ಆಗಿರಬಹುದು. ಇವುಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. 2025ರಲ್ಲಿ ಯಾವ ರೀತಿಯಾದಂತಹ ನಿಯಮಗಳನ್ನು TRA ತಂದಿದೆ ಅಂತ ಹೇಳ್ತೇನೆ. ಸೊ TRAI ಅನ್ನುವಂಥದ್ದೇ ಇಲ್ಲಿ ಎಲ್ಲ ತೀರ್ಮಾನಗಳನ್ನು ತಗೊಳ್ಳುವಂಥದ್ದು. ಅಂದರೆ ಟೆಲಿಕಾಂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದು ತೀರ್ಮಾನಗಳನ್ನು ತಗೊಳ್ಳುತ್ತೆ. ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದವರೇನು ತೀರ್ಮಾನವನ್ನು ತಗೊಳ್ಳುವಂಥದ್ದು. ಹಾಗಾಗಿ ಇನ್ನು BSNL ಅನ್ನುವಂಥದ್ದು ಅತಿ ಹೆಚ್ಚು ದಿನಗಳವರೆಗೂ ಕೂಡ ಕೊಟ್ಟಿರುತ್ತೆ, ಆ್ಯಕ್ಟಿವ್ ಆಗಿ ಇಟ್ಟಿರುತ್ತೆ, ಚಾಲನೆಯಲ್ಲಿ ಇರುತ್ತೆ ನಂಬರ್ ಅನ್ನುವಂಥದ್ದು. ರೀಚಾರ್ಜ್ ಮಾಡಿಸಿಲ್ಲ ಅಂತ ಅಂದರೂ ಕೂಡ ಅದು ಎಷ್ಟು ದಿನಗಳವರೆಗೂ ಅಂತ ಹೇಳ್ತೇನೆ. ಮೊದಲಿಗೆ ಏರ್ಟೆಲ್ದು ನೋಡಿಬಿಡೋಣ. ಏರ್ಟೆಲಲ್ಲಿ ನೀವು 90 ದಿನಗಳವರೆಗೂ ಕೂಡ ಸಿಮ್ ಕಾರ್ಡನ್ನು ಮೊಬೈಲಲ್ಲಿ ಇಟ್ಟಿದ್ದು ರೀಚಾರ್ಜ್ ಮಾಡಿಸಿಲ್ಲ ಅಂತ ಅಂದರೆ ನಡೆಯುತ್ತೆ. ಅದು ಯಾವುದೇ ರೀತಿಯಾಗಿ ಡಿಆ್ಯಕ್ಟಿವೇಟ್ ಆಗೋದಿಲ್ಲ. ಆದರೆ ತದನಂತರ ಡಿಆ್ಯಕ್ಟಿವೇಟ್ ಆಗುತ್ತೆ. ಅದಾದಮೇಲೆ 15 ದಿನಗಳ ಕಾಲ ಗ್ರೇಸ್ ಪೀರಿಯಡ್ ಅನ್ನುವಂಥದ್ದನ್ನು ಕೊಟ್ಟಿರುತ್ತೆ. ಅದರ ಒಳಗಡೆ ನೀವು ಕಸ್ಟಮರ್ ಕೇರ್ಗಾಗಿರಲಿ ಇದಕ್ಕೆ ಕಾಲ್ ಮಾಡಿಬಿಟ್ಟು ಮತ್ತೆ ರೀಚಾರ್ಜ್ ಮಾಡಿಕೊಂಡು ನೀವು ಅದನ್ನು ಆನ್ ಮಾಡಿಸ್ಬೋದು. ಆದರೆ ಆ 15 ದಿನಗಳು ಕೂಡ ಮುಗ್ದೋಯ್ತು ಅಂತ ಅಂದರೆ ನಿಮಗೆ ಆ ಒಂದು ಸಿಮ್ ನಂಬರ್ ಅನ್ನೋಂಥದ್ದು ವಾಪಸ್ ಸಿಗೋದಿಲ್ಲ, ಬೇರೆಯವರಿಗೆ ಆ ಒಂದು ನಂಬರನ್ನು ಕೊಟ್ಬಿಟ್ಟಿರ್ತಾರೆ. ಇನ್ನು ಜಿಯೋ ಸಿಮ್ ವಿಚಾರಕ್ಕೆ ಬರುವಂಥದ್ದಾದರೆ ಅದು ನೀವು ರೀಚಾರ್ಜ್ ಮುಗಿದ ನಂತರ ಕೂಡ ಇನ್ಕಮಿಂಗ್ ಕಾಲ್ಸ್ ಅನ್ನುವಂಥದ್ದು ಬರುತ್ತೆ. ಆದರೆ ಔಟ್ ಗೋಯಿಂಗ್ ಕಾಲ್ಸ್ ಮಾತ್ರ ಬಂದಾಗಿರುತ್ತೆ ಅಂತ ಹೇಳ್ಬೋದು. SMS ಕೂಡ ಬರ್ತಾ ಇರ್ತವೆ. ಆದರೆ ನಿಮಗೆ 90 ದಿನಗಳಾದ ನಂತರ ಏನು ಬರುತ್ತೆ ಅಂತ ಅಂದರೆ ಕಾಲ್ಸ್ ಅನ್ನುವಂಥದ್ದು ಬರುತ್ತೆ. ಅವರು ಕೂಡ ಕೇಳ್ತಾರೆ, ಕಾರಣವನ್ನು ಕೇಳುವಂಥದ್ದು. ಇಲ್ಲ ಪ್ರತಿ ಸಲ ಕೂಡ ರೀಚಾರ್ಜ್ ಆದಮೇಲೆ ಅವರು ಕಾಲ್ ಮಾಡ್ತಾರೆ. ಆವಾಗ ನೀವು ಕಾರಣವನ್ನು ತಿಳಿಸ್ಕೊಟ್ರೆ 90 ದಿನಗಳ ಕಾಲ ಆ ಒಂದು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ನೀವು ಫೋನಲ್ಲಿ ಸಿಮ್ಮನ್ನು ಇಟ್ಟಿಲ್ಲ ಅಂತ ಅಂದರೆ ಅದು ಕೂಡ ಡಿಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಇನ್ನು ವೊಡಾಫೋನ್ ವಿಚಾರಕ್ಕೆ ಬರುವಂಥದ್ದಾದರೆ ಇದರಲ್ಲಿ ತುಂಬ ಗ್ರಾಹಕರು ಕಡಿಮೆ ಇರೋದ್ರಿಂದ 90 ದಿನಗಳವರೆಗೂ ಕೂಡ ಬಂದ್ ಮಾಡೋದಿಲ್ಲ ನಿಮ್ಮ ಒಂದು ಸಿಮ್ ನಂಬರನ್ನು. ಇನ್ನು BSNLಗೆ ನಾನು ಆಗಲೇ ಹೇಳಿದೆ ಎಷ್ಟು ದಿನಗಳು ಅಂತ ಅಂದರೆ 180 ದಿನಗಳವರೆಗೂ ಕೂಡ ಡಿಆ್ಯಕ್ಟಿವೇಟ್ ಮಾಡೋದಿಲ್ಲ. ಇದು ಜಾಸ್ತಿ ಅಂತ ಹೇಳ್ಬೋದು. ಬೇರೆ ಎಲ್ಲ ಸಿಮ್ ಕಂಪನಿಗಳು ಕೂಡ 90 ದಿನಕ್ಕೇ ಡಿಆ್ಯಕ್ಟಿವೇಟ್ ಮಾಡಿಬಿಡ್ತಾರೆ. ಆದರೆ ಈ ಒಂದು BSNLದು ಜಾಸ್ತಿ ದಿನದವರೆಗೂ ಕೂಡ ಡಿಆ್ಯಕ್ಟಿವೇಟ್ ಮಾಡೋದಿಲ್ಲ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.